ಹಾಯ್ ಫ್ರೆಂಡ್ಸ್, ಅನಂತ ಪದ್ಮನಾಭಸ್ವಾಮಿ ದೇವಸ್ಥಾನ ಅನ್ನೋ ಹೆಸರು ನೀವು ಕೇಳೇ ಇರುತ್ತೀರಾ. ಈ ದೇವಸ್ಥಾನದ ಮೇಲೆ ದಾಳಿ ಮಾಡಲು ಹೋಗಿದವರು, ದೋಚಲು ಪ್ರಯತ್ನಿಸಿದವರು ಎಲ್ಲರೂ ಕೊನೆಗೆ ಸಂಪೂರ್ಣವಾಗಿ ಸೋತಿದ್ದಾರೆ ಅಂತ ಹೇಳ್ತಾರೆ. ಭಾರತ ಸರ್ಕಾರದ ಅನುಮತಿಯೊಂದಿಗೆ 5 ಜನರ ತಂಡ ಈ ದೇವಸ್ಥಾನದ ಒಳಗಿರುವ 7 ಬಾಗಿಲುಗಳನ್ನು ತೆರೆಯಲು ಬಂದಾಗ ಅಲ್ಲಿ ನಿಜಕ್ಕೂ ಏನಾಯಿತು? ಇನ್ನೂವರೆಗೂ 7ನೇ ಬಾಗಿಲನ್ನು ಯಾಕೆ ಯಾರೂ ತೆರೆಯಲಾಗಲಿಲ್ಲ? ಈ ದೇವಸ್ಥಾನದ ನಿಜವಾದ ಇತಿಹಾಸ ಏನು? ವಿಷ್ಣು ಇಲ್ಲಿ ಹೇಗೆ ಅವತರಿಸಿದರು? ಈ ದೇವಸ್ಥಾನಕ್ಕೆ ಡ್ರೆಸ್ ಕೋಡ್ ಇದೆಯಾ? ಇಲ್ಲಿ ಇರುವ 5 ಕಿಟಕಿಗಳ ರಹಸ್ಯವೇನು? ಇಡೀ ದೇವಸ್ಥಾನದ ಸಂಪೂರ್ಣ ಕಥೆ ಏನು? ಮತ್ತು ಆಹಾರ ಅರ್ಪಣೆ ಆಗದಿದ್ದರೆ ತಿರುಪರಪ್ಪು ಶ್ರೀಕೃಷ್ಣ ದೇವಸ್ಥಾನದ ವಿಗ್ರಹ ಯಾಕೆ ಒಣಗುತ್ತದೆ? ಈ ಎಲ್ಲ ವಿಷಯಗಳು ನಿಮಗೆ ತಿಳಿಯಬೇಕು ಅಂದ್ರೆ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಲೇಬೇಕು. ಈ ಕಥೆ ಆರಂಭಿಸುವ ಮೊದಲು ಒಂದು ವಿಷಯ ತಿಳಿದುಕೊಳ್ಳಬೇಕು. ಅನಂತ ಪದ್ಮನಾಭಸ್ವಾಮಿ ದೇವಸ್ಥಾನ ಭಾರತದಲ್ಲಿರುವ ಪ್ರಮುಖ ವೈಷ್ಣವ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ವಿಷ್ಣುವಿನ ಭಾರೀ ವಿಗ್ರಹವಿದೆ. ಶೇಷನಾಗನ ಮೇಲೆ ಮಲಗಿರುವ ಭಂಗಿಯಲ್ಲಿ ವಿಷ್ಣು ಇಲ್ಲಿ ಕಾಣಿಸುತ್ತಾರೆ. ಈ ದೇವಸ್ಥಾನ ಕೇರಳದ ತಿರುವನಂತಪುರಂ ನಗರದಲ್ಲಿರುವ ಪ್ರಮುಖ ಪ್ರವಾಸಿ ಸ್ಥಳವೂ ಹೌದು. ಭಾರತವನ್ನು ಹಿಂದೆ ಬಂಗಾರದ ಹಕ್ಕಿ ಅಂತ ಕರೆಯುತ್ತಿದ್ದರು ಅಂತ ನಾವು ಎಲ್ಲರೂ ಕೇಳಿದ್ದೇವೆ. ಅಪಾರ ಸಂಪತ್ತು ಭಾರತದಲ್ಲಿತ್ತು ಅನ್ನೋದನ್ನ ಈ ದೇವಸ್ಥಾನ ಸಾಬೀತು ಮಾಡುತ್ತದೆ. ಭಾರತದ ದೇವಸ್ಥಾನಗಳನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಇಲ್ಲಿ ಸಾಮಾನ್ಯ ಮನುಷ್ಯನ ಊಹೆಗೂ ಮೀರಿದಷ್ಟು ಸಂಪತ್ತು ಅಡಗಿದೆ. ಅದರಲ್ಲೂ ದಕ್ಷಿಣ ಭಾರತದ ದೇವಸ್ಥಾನಗಳು ಬಂಗಾರದ ಗಣಿ ಹಾಗೇ ಇವೆ. ಅನಂತ ಪದ್ಮನಾಭಸ್ವಾಮಿ ದೇವಸ್ಥಾನವು ಜಗತ್ತಿನಲ್ಲೇ ಅತಿ ಶ್ರೀಮಂತ ದೇವಸ್ಥಾನ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬಂಗಾರ, ವಜ್ರ, ವೈಡೂರ್ಯಗಳಿಂದ ತುಂಬಿರುವ ಮಹಾನ್ ದೇವಸ್ಥಾನ ಇದು. ಆದರೆ ಈ ದೇವಸ್ಥಾನದ ಮಹತ್ವ ಕೇವಲ ಸಂಪತ್ತಿಗೆ ಮಾತ್ರ ಸೀಮಿತವಲ್ಲ. ಇಲ್ಲಿ ವಿಜ್ಞಾನಕ್ಕೂ ಅರ್ಥವಾಗದ ಅನೇಕ ರಹಸ್ಯಗಳು ಅಡಗಿವೆ. ದೇವಾಲಯದ ನೆಲದ ಕೆಳಗೆ ಏನಿದೆ ಅನ್ನೋದನ್ನು ತಿಳಿಯಲು ವಿಜ್ಞಾನಿಗಳು ಪ್ರಯತ್ನಿಸಿದರೂ ಅವರ ಪ್ರಯತ್ನಗಳು ವಿಫಲವಾಗಿವೆ. ಅದಕ್ಕೂ ಮುಂಚೆ ಈ ದೇವಸ್ಥಾನದ ಪುರಾಣ ಮತ್ತು ಇತಿಹಾಸವನ್ನು ತಿಳಿದುಕೊಳ್ಳೋಣ. ಏಕೆಂದರೆ ಈ ದೇವಸ್ಥಾನ ಎಷ್ಟು ರಹಸ್ಯಮಯವೋ ಅದರ ಇತಿಹಾಸವೂ ಅಷ್ಟೇ ರಹಸ್ಯಮಯ. ಹಿಂದಿನ ಕಾಲದಲ್ಲಿ ತಿರುವನಂತಪುರಂ ಪ್ರದೇಶವನ್ನು ಅನಂತ ಕಾಡು ಅಂತ ಕರೆಯಲಾಗುತ್ತಿತ್ತು. ಅಂದರೆ ತುಂಬಾ ದೊಡ್ಡ ಅರಣ್ಯ. ಅಲ್ಲಿ ದಿವಾಕರ ಎಂಬ ಮಹರ್ಷಿ ವಾಸಿಸುತ್ತಿದ್ದರು. ಅವರು ವಿಷ್ಣುವಿನ ಪರಮ ಭಕ್ತರಾಗಿದ್ದರು. ವಿಷ್ಣುವಿನ ದರ್ಶನ ಪಡೆಯಲು ಕಠಿಣ ತಪಸ್ಸು ಮಾಡಿದರು. ಒಂದು ದಿನ ಅವರ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣು ಒಂದು ಚಿಕ್ಕ ಹುಡುಗನ ರೂಪದಲ್ಲಿ ಅವರ ಮುಂದೆ ಕಾಣಿಸಿಕೊಂಡರು. ಆ ಹುಡುಗ ಮಣಿಯೊಂದಿಗೆ ಆಟವಾಡುತ್ತಿದ್ದ. ನೀನು ಯಾರು ಅಂತ ಮಣಿ ಕೇಳಿದಾಗ, ನಾನು ದೈವಿಕ ಮಗು, ನನ್ನನ್ನು ಹಿಡಿಯಲು ಆಗದಿದ್ದರೆ ನಾನು ಮಾಯವಾಗುತ್ತೇನೆ ಅಂದ. ಒಂದು ದಿನ ಆ ಮಗು ಅನಂತ ಕಾಡಿನಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಂತ ಹೇಳಿ ಅಂತರ್ಧಾನವಾಯಿತು. ಮಣಿಯವನನ್ನು ಹುಡುಕುತ್ತಾ ಅನಂತ ಪರ್ವತದ ಬಳಿ ಒಂದು ದೊಡ್ಡ ಮರದ ಕೆಳಗೆ ಕಂಡರು. ಅಲ್ಲಿ ಮಗು ಮತ್ತೆ ಮಾಯವಾಯಿತು. ಮಣಿ ಅಲ್ಲೇ ಧ್ಯಾನ ಮಾಡುತ್ತಾ ಕುಳಿತಾಗ ವಿಷ್ಣು ಶೇಷನಾಗನೊಂದಿಗೆ ಅನಂತ ಸಮುದ್ರದಲ್ಲಿ ದರ್ಶನ ನೀಡಿದರು. ಆ ದೃಶ್ಯ ನೋಡಿ ಮಣಿ ತುಂಬಾ ಆನಂದಪಟ್ಟರು. ವಿಷ್ಣು ಪದ್ಮನಾಭಸ್ವಾಮಿ ರೂಪದಲ್ಲಿ ಈ ಸ್ಥಳದಲ್ಲೇ ಶಾಶ್ವತವಾಗಿ ಇರುವೆನು ಅಂತ ಹೇಳಿದರು. ಅದೇ ಸ್ಥಳ ಇಂದಿನ ಅನಂತ ಪದ್ಮನಾಭಸ್ವಾಮಿ ದೇವಸ್ಥಾನ. ಈ ವಿಷಯವನ್ನು ರಾಜನಿಗೆ ತಿಳಿಸಿದ ಮೇಲೆ ಅಲ್ಲೊಂದು ದೇವಸ್ಥಾನ ನಿರ್ಮಿಸಲಾಯಿತು. ದಿವಾಕರ ಮಣಿಯ ಸಮಾಧಿಯು ದೇವಸ್ಥಾನದ ಮುಂದೆ ಇದೆ. ನಂತರ ಟ್ರಾವಂಕೋರ್ ರಾಜವಂಶದ ರಾಜರು ದೇವಸ್ಥಾನವನ್ನು ವಿಸ್ತರಿಸಿದರು. ಅದರಲ್ಲೂ ಮಾರ್ತಾಂಡ ವರ್ಮ ಎಂಬ ರಾಜ ಬಹಳ ಪ್ರಸಿದ್ಧ. ಅವರು ಅನೇಕ ಯುದ್ಧಗಳನ್ನು ಗೆದ್ದು ಚಿಕ್ಕ ರಾಜ್ಯವನ್ನು ಬಲಿಷ್ಠ ರಾಜ್ಯವನ್ನಾಗಿ ಮಾಡಿದರು. 1741ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಟ್ರಾವಂಕೋರ್ ಮೇಲೆ ದಾಳಿ ಮಾಡಿತು. ಆದರೆ ಮಾರ್ತಾಂಡ ವರ್ಮ ಅವರ ಚಿಕ್ಕ ಸೇನೆ ಡಚ್ ಸೇನೆಯನ್ನು ಸೋಲಿಸಿತು. ಇದನ್ನೇ ಕೊಲಾಚಲ್ ಯುದ್ಧ ಅಂತ ಕರೆಯುತ್ತಾರೆ. ಯುರೋಪಿಯನ್ ಶಕ್ತಿಯನ್ನು ಭಾರತೀಯ ರಾಜ ಸೋಲಿಸಿದ ಮೊದಲ ಘಟನೆ ಇದು. ಈ ಯುದ್ಧದಲ್ಲಿ ದೊರೆತ ಸಂಪತ್ತನ್ನು ದೇವಸ್ಥಾನದಲ್ಲಿ ಸಂಗ್ರಹಿಸಿದರು. 1750ರಲ್ಲಿ ಮಾರ್ತಾಂಡ ವರ್ಮ ತಮ್ಮ ಸಂಪೂರ್ಣ ರಾಜ್ಯ ಮತ್ತು ಸಂಪತ್ತನ್ನು ಪದ್ಮನಾಭಸ್ವಾಮಿಗೆ ಅರ್ಪಿಸಿದರು. ಅವರು ತಮಗೆ ಪದ್ಮನಾಭಸ್ವಾಮಿಯ ದಾಸ ಎಂದು ಘೋಷಿಸಿಕೊಂಡರು. ಅವರ ನಂತರದ ರಾಜರು ತಮ್ಮನ್ನು ದೇವರ ಸೇವಕರಾಗಿಯೇ ಪರಿಗಣಿಸಿದರು. ಸಂಪೂರ್ಣ ಸಂಪತ್ತನ್ನು ಗರ್ಭಗುಡಿಯಲ್ಲಿ ಇಡುತ್ತಾ ಬಂದರು. 1931ರಿಂದ 1949ರವರೆಗೆ ಆಡಳಿತ ಮಾಡಿದ ಬಾಲರಾಮವರ್ಮ ಕೊನೆಯ ರಾಜ. ಭಾರತ ಸ್ವಾತಂತ್ರ್ಯ ನಂತರ ಟ್ರಾವಂಕೋರ್ ಭಾರತಕ್ಕೆ ಸೇರಿತು. ಆದರೂ ದೇವಸ್ಥಾನದ ನಿರ್ವಹಣೆ ರಾಜಕುಟುಂಬದ ಟ್ರಸ್ಟ್ ಕೈಯಲ್ಲೇ ಉಳಿಯಿತು. ಈ ದೇವಸ್ಥಾನದ ಶಿಲ್ಪಕಲೆ ಜಗತ್ತಿನಾದ್ಯಂತ ಪ್ರಸಿದ್ಧ. ಒಳಭಾಗದಲ್ಲಿ ವಿಷ್ಣು, ನರಸಿಂಹ, ಗಣಪತಿ, ಗಜಲಕ್ಷ್ಮಿಯ ಚಿತ್ರಗಳಿವೆ. ಧ್ವಜಸ್ತಂಭ ಸುಮಾರು 80 ಅಡಿ ಎತ್ತರ. ಬಂಗಾರ ಮತ್ತು ತಾಮ್ರದಿಂದ ಮುಚ್ಚಲಾಗಿದೆ. ಈ ದೇವಸ್ಥಾನ ವಿಷ್ಣುವಿನ 108 ದಿವ್ಯ ದೇಶಗಳಲ್ಲಿ ಒಂದು. 18 ಅಡಿ ಉದ್ದದ ವಿಷ್ಣು ವಿಗ್ರಹ ಶೇಷನಾಗನ ಮೇಲೆ ಮಲಗಿರುವ ಸ್ಥಿತಿಯಲ್ಲಿ ಇದೆ. ಇದೀಗ ರಹಸ್ಯಗಳ ಬಗ್ಗೆ ನೋಡೋಣ. ಮೊದಲನೆಯದು ಡ್ರೆಸ್ ಕೋಡ್. ಮಹಿಳೆಯರು ಸೀರೆ ಅಥವಾ ಸಲ್ವಾರ್,
ಪುರುಷರು ಧೋತಿ ಮತ್ತು ಅಂಗಿ. ಹಿಂದೂ ಅಲ್ಲದವರು ಪ್ರವೇಶಕ್ಕೆ ಅನುಮತಿ ಇಲ್ಲ. ಎರಡನೆಯದು ದೇವಸ್ಥಾನ ದೋಚಲು ನಡೆದ ಪ್ರಯತ್ನಗಳು. ಟಿಪ್ಪು ಸುಲ್ತಾನ್ ಕೂಡ ಪ್ರಯತ್ನಿಸಿ ವಿಫಲರಾದ. ಮೂರನೆಯದು ವರ್ಷಕ್ಕೆ 2 ಬಾರಿ ಕಾಣಿಸುವ ಸೂರ್ಯನ ದೃಶ್ಯ. 5 ಕಿಟಕಿಗಳ ಮೂಲಕ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಒಂದೇ ಸಾಲಿನಲ್ಲಿ ಕಾಣಿಸುತ್ತದೆ. ವಿಷುವತ್ ಸಮಯದಲ್ಲಿ ಮಾತ್ರ ಇದು ಸಂಭವಿಸುತ್ತದೆ. ನಾಲ್ಕನೆಯದು ನೆಲದ ಕೆಳಗಿನ 7 ಗುಪ್ತ ಕೋಣೆಗಳು. 2011ರಲ್ಲಿ 6 ಕೋಣೆಗಳು ತೆರೆಯಲಾಯಿತು. ಅದರೊಳಗೆ ಅಪಾರ ಬಂಗಾರ, ವಜ್ರ, ಬೆಳ್ಳಿ ಕಂಡುಬಂತು. ಆದರೆ 7ನೇ ಕೋಣೆ ಇನ್ನೂ ಮುಚ್ಚಿದ ಸ್ಥಿತಿಯಲ್ಲೇ ಇದೆ. ಅದಕ್ಕೆ ನಾಗಬಂಧನ ಇದೆ ಅಂತ ಹೇಳುತ್ತಾರೆ. ಗರುಡ ಮಂತ್ರವಿಲ್ಲದೆ ಅದನ್ನು ತೆರೆಯಲಾಗದು ಎನ್ನಲಾಗುತ್ತದೆ. ಹಳೆಯ ಕಾಲದಲ್ಲಿ ತೆರೆಯಲು ಪ್ರಯತ್ನಿಸಿದಾಗ ಪಾಮು ಕಚ್ಚಿ ಜನ ಸತ್ತರು ಅನ್ನೋ ಕಥೆಗಳಿವೆ. ಕೆಲವರು ಅಲ್ಲಿ ಸಮುದ್ರದ ಶಬ್ದ ಬರುತ್ತದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿಯೇ ಕೋರ್ಟ್ ಕೂಡ ತೆರೆಯಲು ಅನುಮತಿ ನೀಡಲಿಲ್ಲ. ಇದು ಕಟ್ಟುಕಥೆ ಅಲ್ಲ, ಇದು ಸಾಕ್ಷಿಗಳೊಂದಿಗೆ ಇರುವ ಇತಿಹಾಸ. ಅತುಕಲ್ ಭಗವತಿ ದೇವಸ್ಥಾನ, ಮಹಿಳೆಯರ ಶಬರಿಮಲೆ ಅಂತ ಕರೆಯುತ್ತಾರೆ. ಪ್ರತಿ ವರ್ಷ ಲಕ್ಷಾಂತರ ಮಹಿಳೆಯರು ಇಲ್ಲಿ ಪೂಜೆ ಮಾಡುತ್ತಾರೆ. ಕೊನೆಗೆ ತಿರುಪರಪ್ಪು ಶ್ರೀಕೃಷ್ಣ ದೇವಸ್ಥಾನ. ನೈವೇದ್ಯ ನೀಡದಿದ್ದರೆ ವಿಗ್ರಹ ಒಣಗುತ್ತದೆ ಅನ್ನುವ ನಂಬಿಕೆಯಿದೆ. ಗ್ರಹಣ ಸಮಯದಲ್ಲೂ ಈಗ ದೇವಸ್ಥಾನ ತೆರೆದಿರುತ್ತದೆ. ಒಬ್ಬೇ ಒಂದು ದೇವಸ್ಥಾನದಲ್ಲಿ ಇಷ್ಟೊಂದು ರಹಸ್ಯಗಳು ಅಂದ್ರೆ ನಮ್ಮ ಭಾರತದಲ್ಲಿ ಇನ್ನೆಷ್ಟು ಶಕ್ತಿ ಅಡಗಿದೆ ಅಂತ ನೀವೇ ಯೋಚಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.